ದುರಂತದಲ್ಲಿ ಮಡಿದವರ ಗುರುತು ಪತ್ತೆಗೆ ಪಣ ತೊಡಲಾಗಿದೆ. ಕಸೌತಿ ಭವನದಲ್ಲಿ ಡಿಎನ್ಎ ಪರೀಕ್ಷೆ ಕಾರ್ಯ ಈಗಾಗಲೇ ಮುಂದುವರೆದಿದೆ. ದುರಂತದಲ್ಲಿ ಮಡಿದವರ ಗುರುತು ಪತ್ತೆಗೆ ಈಗಾಗಲೇ ಪಣ ತೊಟ್ಟಿದ್ದಾರೆ. ಕಸೌತಿ ಭವನದಲ್ಲಿ ಡಿಎನ್ಎ ಪರೀಕ್ಷೆ ಕಾರ್ಯ ಈಗಾಗಲೇ ಮುಂದುವರೆದಿದೆ. ಎಲ್ಲ 241 ಮೃತದೇಹಗಳ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ದೊಡ್ಡ ಪ್ರಮಾಣದ ಡಿಎನ್ಎ ಪತ್ತೆ ಇದೇ ಮೊದಲು. ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ದುರಂತದಲ್ಲಿ ಮಡಿದವರ ಗುರುತು ಪತ್ತೆಗೆ ಈಗಾಗಲೇ ಪಣ ತೊಡಲಾಗಿದೆ. ಕಸೌತಿ ಭವನದಲ್ಲಿ ಡಿಎನ್ಎ ಪರೀಕ್ಷೆ ಈಗಾಗಲೇ ಆರಂಭ ಆಗಿದೆ. ಎಲ್ಲ 241 ಮೃತದೇಹಗಳ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ದೊಡ್ಡ ಪ್ರಮಾಣದ ಡಿಎನ್ಎ ಪತ್ತೆ ಇದೇ ಮೊದಲ ಬಾರಿ ಅಂತಾನೆ ಹೇಳಬಹುದು. ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ನಾಳೆಯೊಳಗೆ ಡಿಎನ್ಎ ಪರೀಕ್ಷೆ ಮುಗಿಯಲಿದೆ. ನಾಳೆ ಒಳಗಡೆ ಡಿಎನ್ಎ ಪರೀಕ್ಷೆಯನ್ನು ಮುಗಿಸ್ತಾರೆ. ಎಲ್ಲ 241 ಮೃತದೇಹಗಳ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ದೊಡ್ಡ ಪ್ರಮಾಣದ ಡಿಎನ್ಎ ಪತ್ತೆ ಇದೇ ಮೊದಲು. ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ಈ ರೀತಿ ಮಾಡಲಾಗ್ತಾ ಇದೆ. ನಾಳೆಯೊಳಗೆ ಎಲ್ಲ ಡಿಎನ್ಎ ಪರೀಕ್ಷೆ ಕಾರ್ಯ ಏನಿದೆ ಅದೆಲ್ಲವೂ ಕೂಡ ಮುಗಿಯುತ್ತೆ. ಈಗಾಗಲೇ ಎಲ್ಲ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಏನು ದುರಂತದಲ್ಲಿ 241 ಜನ ಸಾವನ್ನಪ್ಪಿದ್ರು, ಅವರ ಗುರ್ತೇ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಮೃತದೇಹಗಳನ್ನು ಡಿಎನ್ಎ ಪರೀಕ್ಷೆಗೆ ಈಗಾಗಲೇ ಕೊಡಲಾಗಿದೆ. ಡಿಎನ್ಎ ಪರೀಕ್ಷೆ ಕೂಡ ಈಗಾಗಲೇ ಆರಂಭ ಆಗಿದೆ. ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ಈ ರೀತಿ ಮಾಡಲಾಗ್ತಾ ಇದೆ. ನಾಳೆ ಒಳಗಡೆ ಡಿಎನ್ಎ ಪರೀಕ್ಷೆ ಮುಗಿಯುತ್ತೆ. ಅದಾದ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಕೊಡಲಾಗುತ್ತೆ, ಹಸ್ತಾಂತರಿಸಲಾಗುತ್ತೆ ಕುಟುಂಬಸ್ಥರಿಗೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ಡಿಎನ್ಎ ಪರೀಕ್ಷೆಯನ್ನು ಆರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಲ್ಲಿದ್ದಾರೆ. ಬ್ಲಡ್ಡನ್ನು ಇದೀಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು. ಇದೀಗ ಡಿಎನ್ಎ ಪರೀಕ್ಷೆಯನ್ನು ಆರಂಭ ಕೂಡ ಮಾಡಲಾಗಿದೆ. ನಾಳೆ ಅಷ್ಟರಲ್ಲಿ ಡಿಎನ್ಎ ಪರೀಕ್ಷೆ ಮುಕ್ತಾಯ ಆಗುತ್ತೆ. ಅದು ಮುಕ್ತಾಯ ಆದ ನಂತರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಇದು ದೊಡ್ಡ ಪ್ರಮಾಣದ ಡಿಎನ್ಎ ಪತ್ತೆ ಇದೇ ಮೊದಲು ಬಾರಿ ಆಗಿರೋದು. ಯಾಕೆಂದರೆ 241 ಜನ ಸುಟ್ಟು ಭಸ್ಮ ಆಗಿದ್ದಾರೆ. ಯಾರು ಅಂತ ಗುರ್ತೇ ಸಿಗ್ತಿಲ್ಲ. ಸೊ ಇದೀಗ ಡಿಎನ್ಎ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಆ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು, ವಿಮಾನದಲ್ಲಿ ಹೋಗಿದ್ದವರ ಫ್ಯಾಮಿಲಿ ಮೆಂಬರ್ಸ್, ಅವರನ್ನು ಕೂಡ ಆಸ್ಪತ್ರೆಗೆ ಕರೆಸಿ ಅವರ ಬ್ಲಡ್ ಸ್ಯಾಂಪಲನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಇದೀಗ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಡಿಎನ್ಎ ಪರೀಕ್ಷೆಗಾಗಿ. ನಾಳೆಯೊಳಗೆ ಡಿಎನ್ಎ ಪರೀಕ್ಷೆ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ಅವರವರ ಫ್ಯಾಮಿಲಿಗೆ ಆ ಮೃತದೇಹಗಳನ್ನು ಹಸ್ತಾಂತರವನ್ನು ಕೂಡ ಮಾಡಲಾಗುತ್ತೆ.